ಇಲ್ಲೊಂದು ವಿಚಿತ್ರ ಸೀಮಂತ ಕಾರ್ಯಕ್ರಮ ನಡೆದಿದೆ. ಹೆಣ್ಣಿಗೆ ಸೀಮಂತ ಆಗೋದನ್ನ ಗಮನಿಸಿರ್ತೀವಿ. ಆ ಹೆಣ್ಣಿನ ಸೀಮಂತಕ್ಕೆ ಹೋಗಿ ಏನಾದರೂ ತಿನ್ಕೊಂಡು ಬಂದಿರ್ತೀವಿ. ಆದರೆ ಇಲ್ಲಿ ಸೀಮಂತ ಆಗಿರೋದು ಹೆಣ್ಣಿಗಲ್ಲ, ಮಹಿಳೆಗೂ ಅಲ್ಲ, ಆಗಿರುವಂತಹದ್ದು ಗಂಡಸಿಗೆ. ಸೀಮಂತ ಕಾರ್ಯಕ್ರಮವಂತೆ, ಗರ್ಭಿಣಿ ಗಂಡಸಿಗೆ ಸೀಮಂತ ಕಾರ್ಯಕ್ರಮವಂತೆ. ನಾವು ಎಲ್ಲಿದ್ದೀವಿ, ಎಲ್ಲಿ ಬದುಕ್ತಿದ್ದೀವಿ ಗೊತ್ತಾಗ್ತಿಲ್ಲ. ಹೆಣ್ಣು ಗರ್ಭಿಣಿ ಅನ್ನೋದು ವಿಧಿ ಲಿಖಿತ ಮತ್ತು ಬ್ರಹ್ಮ ಲಿಖಿತ. ಗಂಡಸು ಗರ್ಭಿಣಿ ಅನ್ನೋದು ಅಚ್ಚರಿ ಮತ್ತು ಆಶ್ಚರ್ಯ ಮತ್ತು ವಿಲಕ್ಷಣ ಘಟನೆ. ಹೆಣ್ಣು ಗರ್ಭಿಣಿ ಅನ್ನೋದನ್ನ ಸಂತೋಷದ ಸುದ್ದಿ ಅಂತ ಸ್ವೀಕರಿಸಿಕೊಳ್ಬಹುದು. ಆದರೆ ಗಂಡಸು ಗರ್ಭಿಣಿ ಅನ್ನೋದನ್ನ ಕಣ್ಣು ಮುಚ್ಚಿ ಸ್ವೀಕರಿಸಿಕೊಳ್ಬೇಕಷ್ಟೆ. ಹಾಗಾದ್ರೆ ಆ ಗಂಡಸು ಯಾರು? ಈ ಘಟನೆ ನಡೆದಿದ್ದು ಎಲ್ಲಿ? ಗಂಡಸು ಗರ್ಭಿಣಿ ಅನ್ನುವುದಕ್ಕೆ ವಿರೋಧಿಗಳು ನಾವಲ್ಲ, ಅದನ್ನ ಖಂಡಿಸ್ತಾನೂ ಇಲ್ಲ. ಆದರೆ ಆಗ್ಲಿ ಬಿಡಿ, ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಅಚ್ಚರಿಯ ಘಟನೆ ಇದು. ಈ ಘಟನೆ ನಡೆದಿರುವಂತಹದ್ದು ದೂರದ ಬಿಹಾರದಲ್ಲೂ ಅಲ್ಲ, ದೂರದ ಉತ್ತರ ಪ್ರದೇಶದಲ್ಲೂ ಅಲ್ಲ, ಸಂಸ್ಕಾರ ಹಸಿ ಹಸಿಯಾಗಿರುವಂತಹ ನಮ್ಮದೇ ರಾಜ್ಯದಲ್ಲಿ. ಹಾಗಾದ್ರೆ ಯಾರು ಆ ಪುಣ್ಯಾತ್ಮ ಗಂಡಸು? ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಡೆದಿದೆ ಈ ಘಟನೆ? ಇಲ್ಲೊಬ್ಬ ಗಂಡಸು ಸಿಹಿ ಸುದ್ದಿ ಕೊಟ್ಟಿದ್ದಾನೆ. ಗಂಡಸರು ಸಿಹಿ ಸುದ್ದಿ ಕೊಡ್ತಾರೆ, ತಿನ್ನೋದಕ್ಕೂ ಹುಳಿ ಬೇಕು ಅಂತಾರಂತೆ, ತಿನ್ನೋದಕ್ಕೂ ಹುಳಿ ಹುಳಿಯಾದ ಆಹಾರ ಬೇಕು ಅಂತಾರಂತೆ. ಬಯಕೆ ಇರುವ ಗರ್ಭಿಣಿ ಹೆಂಗಸು ಏನೇನು ಕೇಳ್ತಾರೋ ಅದನ್ನೆಲ್ಲ ಈ ಗಂಡಸು ಕೂಡ ಕೇಳ್ತಿದಾರಂತೆ. ಹಾಗಾದ್ರೆ ಅದು ನಡೆದಿದ್ದೆಲ್ಲಿ? ನಿಮಗೊಂದು ಸಿಹಿ ಸುದ್ದಿ, ಸಿನಿಮಾದ ಪೋಸ್ಟರ್ ಇದು. ಟ್ರೇಲರ್ ರಿಲೀಸ್ ವೇಳೆ ಗರ್ಭಿಣಿ ಗಂಡಸಿಗೆ ಸೀಮಂತ. ರಘು ಭಟ್ ನಿರ್ದೇಶನದ ಸಿನಿಮಾ ಇದು. ಇಲ್ಲಿ ಗಂಡಸು ಗರ್ಭಿಣಿ ಆಗಿರುವಂತಹ ಸುದ್ದಿ ಅದು ಶುದ್ಧ ಸುಳ್ಳಿ. ಅಂದರೆ ಶುದ್ಧ ಸುಳ್ಳು ಅಂದರೆ ಇದು ಆಗಿದ್ದೌದು. ಸಿನಿಮಾದಲ್ಲಿ ನಾಟಕೀಯವಾಗಿ ನಿಮಗೊಂದು ಸಿಹಿ ಸುದ್ದಿ ಎನ್ನುವಂತಹ ಸಿನಿಮಾದ ಒಂದು ಟ್ರೇಲರ್ ರಿಲೀಸ್ನ ಸಂದರ್ಭ ಚಿತ್ರೀಕರಿಸಲಾದ ಒಂದು ವಿಡಿಯೋದ ತುಣುಕು ಈಗ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ವಿಡಿಯೋ ಹರಿದಾಡಿದ ಬೆನ್ನಲ್ಲೇ ಸಾಕಷ್ಟು ಜನ ಗಂಡಸು ಹೊಟ್ಟೆನೂ ಕೂಡ ಮುಂದೆ ಬರ್ತಾ ಇದೆಯಾ, ಗಂಡಸು ಕೂಡ ಮಗುವಿಗೆ ಜನ್ಮ ಕೊಡೋದಕ್ಕೂ ಸಾಧ್ಯನಾ, ಸಾಮರ್ಥ್ಯ ಗಂಡಸಿಗೆ ಇದೆಯಾ, ಗರ್ಭಚೀಲ ಗಂಡಸಿಗಿದೆಯಾ ಅನ್ನೋ ಚರ್ಚೆಗಳು ಕೂಡ ಶುರುವಾಯಿತು. ಸೊ ಈ ಚರ್ಚೆಯ ಹೊತ್ತಲ್ಲೇ ಈಗ ಸಿನಿಮಾದ ಚಿತ್ರತಂಡ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂಥ ಯಾರು ಅದರ ಚಿತ್ರತಂಡದವರು ಈಗಾಗಲೇ ಹೇಳ್ಕೊಂಡಿದ್ದಾರೆ, ನಿಮಗೊಂದು ಸಿಹಿ ಸುದ್ದಿ ಅನ್ನುವಂಥ ಚಿತ್ರದ ಟ್ರೇಲರ್ ಬಿಡುಗಡೆಯ ಸಂದರ್ಭ ಗಂಡಸಿಗೆ ನಾವು ಸೀಮಂತ ಕಾರ್ಯಕ್ರಮ ಮಾಡಿದ್ವಿ, ಸೊ ಅದರ ವಿಡಿಯೋ ಅದು ಅಂತ ಹೇಳಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇದು ಎಲ್ಲಿಯೂ ಕೂಡ ಒಂದು ಗಂಡಸು ಗರ್ಭಿಣಿಯಾದಂಥ ವಿಚಾರವಲ್ಲ. ಕರ್ನಾಟಕದಲ್ಲಿ ಗರ್ಭಿಣಿ ಗಂಡಸಿಗೆ ಸೀಮಂತ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಸಿನಿಮಾದ ಟ್ರೇಲರ್ ರಿಲೀಸ್ ಸಂದರ್ಭ ತೆಗೆಯಲಾದಂಥ ಚಿತ್ರೀಕರಣ ಎಂದು ಹೇಳಲಾಗ್ತಾ ಇದೆ.